ಭಾಳ ಆಕತಿ. ಕ್ಲೀನಿಂಗ್ ಅವ್ರು ಕ್ಲೀನಿಂಗ್ ಮಾಡ್ತಾರೆ, ಆದರೂ ವಾಸನೆ ಎಲ್ಲ ಇಲ್ಲೇ ಬರ್ತೈತೆ ರೀ, ಮನೆ ಮುಂದೆ ಬರ್ತೈತೆ ರೀ. ಅದು ಒಂದ ನಮಗೆ ಸಮಸ್ಯೆ. ನಮಗೆಲ್ಲರೂ ಕೇಳ್ತಾರೆ ನೀವು ಹೆಂಗಿರ್ತೀರ ಅಂತಾರು. ಅದ್ರ ಮತ್ತೆ ಏನು ಮಾಡಬೇಕು, ಇರಬೇಕು, ಅದೀವಿ ಅಷ್ಟೇ. ಏರಿಯಾದ ಗಬ್ಬು ವಾಸನೆಯಿಂದ ಗಣೇಶಪೇಟೆ ಯುವಕರಿಗೆ ಹೆಣ್ಣನ್ನು ಕೊಡಲಾರದ ಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ, ವಯೋವೃದ್ಧರಿಗೆ ಆರೋಗ್ಯದ ಸಮಸ್ಯೆ ಎದುರಾಗ್ತಿದೆ. ತರಾತುರಿಯಲ್ಲಿ ಉದ್ಘಾಟನೆ ಮಾಡಿಬಿಟ್ರು. ಮಾಡಿದ್ಮೇಲೆ ಇವತ್ತು ಮಟನೂ ಅದು ಒಂದು ದಿನ ಗೇಟ್ ತೆಗೆದಿಲ್ಲ. ಇಲ್ಲಿ ನಮ್ಗೆ ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಹೆಣ್ಣು ಕೊಡೋಲ್ರಿ. ಇಲ್ಲಿ ಅವ್ರಿಗೆ ಹೆಣ್ಣು ಕೊಡಬೇಕಂದ್ರೆ ಯೋಚನೆ ಮಾಡಕತ್ತಾರೆ, ಮನೆ ಖಾಲಿ ಮಾಡಿರಿ, ಬೇರೆ ಕಡೆ ಹೋಗ್ರಿ, ಹೆಣ್ಣು ಕೊಡ್ತೀವಿ ಅಂತೇಳಿ. ಇದು ನಮ್ಮ ಧರ್ಮ ಅಲ್ಲ, ಎಲ್ಲ ಧರ್ಮದಾಗೂ ಪ್ರಾಬ್ಲಮ್ ಐತಿದು. ಈ ಹೊಲಸ ನಾವು ಕೊಡೋದಿಲ್ಲ ಅಂತಾರೆ. ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀರಿ, 5.5 ಕೋಟಿ ರೂಪಾಯಿ ಬಿಲ್ಡಿಂಗ್, ಎದಕ್ಕೆ ಕಟ್ಟಿದ್ದೀರಿ ಸ್ಮಾರ್ಟ್ ಸಿಟಿ ಒಳಗೆ ನೀವು? ಇದು ಒಂದು ಕಡೆ ಇಷ್ಟೆಲ್ಲ ಸಮಸ್ಯೆಗಳ ತಲೆದೂರ್ತಿದ್ರೆ, ಮತ್ತೊಂದು ಕಡೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ನಿರ್ಮಾಣಗೊಂಡಿರೋ ಫಿಶ್ ಮಾರ್ಕೆಟ್ ಉದ್ಘಾಟನೆಯಾಗಿದೆ. 44 ಮಳಿಗೆ ಸ್ಥಾಪಿಸಲಾಗಿದೆ. 39 ಜನರಿಗೆ ಮಳಿಗೆ ಹಸ್ತಾಂತರಿಸಲಾಗಿದೆ. ಆದರೆ ಮೀನು ಮಾರಾಟಗಾರರ ಸ್ಥಳಾಂತರವಾಗಿಲ್ಲ. ಇನ್ನೂ ಸಣ್ಣ ಪುಟ್ಟ ಕೆಲಸ ಅದಾವ, ಹೋಗಂತ ಹೇಳಿದ್ರು ಕಮಿಷನರ್ ಸಾಹೇಬ್ರು. ನಾವು ಹೋಗಕ್ಕೆ ತಯಾರಿದ್ದೀವಿ, ಆದರೂ ಸ್ವಲ್ಪ ಕೆಲಸ ನಡೀತಾ ಇದೆ. ಅದು ಕೆಲಸ ಮುಗಿದ ತಕ್ಷಣ ಹೋಗ್ತೇವೆ ನಾವು ಒಳಗೆ. ಇವತ್ತು ಲಾಸ್ಟ್ ಮಾಡಿ ನಾಳೆ ಹೋಗ್ಬೇಕಂತೇಳಿ ನಾವು ವಿಚಾರ ಮಾಡಿದ್ವಿ ಎಲ್ಲರೂ ಕೂಡಿ, ನಮ್ಮ ಸಂಘದವರು. ಆದರೂ ನಾಳೆ ಇವತ್ತು ಕೆಲಸ ಆದ್ರೆ ನಾಳೆ ಹೋಗ್ತೇವೆ ನಾವು. ಟೋಟಲ್ ಈಗ 38-39 ಅಂಗಡಿ ಈಗ ಆದಷ್ಟು ಬೇಗ ಓಪನಿಂಗ್ ಮಾಡ್ತೇವೆ ಸರ್. ಮುಂದಿನ ಏನೈತಲ್ಲ ಅದು 4 ಅಂಗಡಿ ಏನೈತಲ್ಲ ಅದು ಅವ್ರಿಗೆ ಕಟ್ಟು ಕೊಡ್ತೀವಿ ಅಂತ ಹೇಳೇವಿ ಕಮಿಷನರ್ ಸಾಹೇಬ್ರು. ಆದಷ್ಟು ಅದನ್ನು ಕಟ್ಟು ಕೊಡ್ತೀವಿ ಅಂತ ಹೇಳಿ ಕಮಿಷನರ್ ಸಾಹೇಬರು, ನಮ್ಮ ಶಾಸಕರು ಪ್ರಸಾದ್ ಅವರು ಹೇಳ್ಯಾರ. ಬೇಗ ಮುಗಿಸಿ ಕೊಡ್ತೀವಿ ಅವರು. ಅದೇನೇ ಇರಲಿ, ಕೋಟ್ಯಾಂತರ ರೂಪಾಯಿ ವ್ಯಯಿಸಿದ್ರೂ ಅದರ ಲಾಭ ಯಾರಿಗೂ ದಕ್ಕದಂತಾಗಿದೆ. ಬೇಗ ಫಿಶ್ ಮಾರ್ಕೆಟ್ ಸ್ಥಳಾಂತರಗೊಳ್ಳಲಿ ಅನ್ನೋದು ಜನಾಗ್ರಹ. ಶಿವರಾಮ್ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ. ಸದ್ಯಕ್ಕೆ ಮೀನುಗಾರರಿಗೂ ಸಂಕಷ್ಟ, ಸ್ಥಳೀಯರಿಗೂ ಅಲ್ಲಿ ಓಡಾಟ ಮಾಡೋಕ್ಕೂ ಕೂಡ ಸಂಕಷ್ಟ ಆಗ್ತಿದೆ. ಇಲ್ಲಿ ಏನು ಆಕ್ಚುಯಲ್ ಪ್ರಾಬ್ಲಮ್ ಇದೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ. ತರಾತುರಿಯಲ್ಲಿ ಮೀನು ಮಾರ್ಕೆಟ್ನ ಉದ್ಘಾಟನೆ ಮಾಡಿದ ಯಾವ ಉದ್ದೇಶಕ್ಕೆ? ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ, ಇನ್ನು ಎಷ್ಟು ಕೆಲಸ ಬಾಕಿ ಉಳಿದಿದೆ? ಶರ್ಮಿತಾ, ಏನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಗಿಮಿಕ್ ಅನ್ನೋ ರೀತಿಯಲ್ಲಿನೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟನೆ ಮಾಡಿದರು. ಅಂದರೆ ಈಗ ಉದ್ಘಾಟನೆ ಆಗಿ 2.5 ವರ್ಷ ಆಗ್ತಾ ಬಂದರೂ ಸಹ ಇದುವರೆಗೂ ಸಹ ಅಲ್ಲಿ ಕಾರ್ಯಾರಂಭಗೊಂಡಿಲ್ಲ. ಹೀಗಾಗಿ ಏನು ಅಲ್ಲಿ ಮೀನುಗಾರರು ಒಂದು ಕಡೆ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಸಾರ್ವಜನಿಕರು ಸಹ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಏನು ಸ್ಥಳೀಯ ಜನರಿಗೆ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ. ಯಾಕಂದರೆ ಅಲ್ಲಿನ ವಾಸನೆ ಇರ್ಬೋದು, ಮತ್ತು ಟ್ರಾಫಿಕ್ ಕಿರಿಕಿರಿ ಇರ್ಬೋದು, ಮತ್ತು ಏನು ಆ ಒಂದು ಹೈಜಿನಿಕ್ ಕಾರಣದಿಂದ ತೊಂದರೆಗಳ ಕಾರಣದಿಂದಾಗಿ ರೋಗ ರುಜಿನಗಳು ಎದುರಿಸುವಂತಾಗಿದೆ. ಮತ್ತೊಂದು ಕಡೆ ಅಲ್ಲಿ ಏನು ಅಲ್ಲಿಗೆ ಹೋಗಿ ಬರೋರಿಗೆ ಅಲ್ಲಿ ಏನೋ ಬಹಳಷ್ಟು ಮಂದಿ ಅಲ್ಲಿ ಬಾಡಿಗೆ ತಗೊಂಡವರು ಬಿಟ್ಟು ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ಯಾರ್ಯಾರು ಸ್ವಂತ ಮನೆ ಇದೆ ಅವ್ರು ಮಾತ್ರ ಉಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ ಇದ್ದಾರೆ, ಆದರೆ ಇದುವರೆಗೂ ಸಹ ಮಾಡಿಲ್ಲ. ಇವತ್ತು ನಾಳೆ ಅನ್ನೋದ್ರಲ್ಲೇ ಸಮಯ ಹೋಗ್ತಾ ಇದೆ. ಹಾಗಾಗಿ ನೀವು ನಾಳೆ ಅನ್ನೋದ್ರ ಬದಲು ಇವತ್ತು ಏನಾದರೂ ಮಾಡಿ ತೋರಿಸ್ರಿ ಅಂತೇಳಿ ಜನತೆಯೂ ಆಗ್ರಹಿಸ್ತಾ ಇದೆ. ಜೊತೆಗೆ ವರ್ತಕರು ಸಹ ಮನವಿ ಮಾಡ್ತಾ ಇದ್ದಾರೆ, ನಮ್ಗೆ ಅಲ್ಲಿ ವ್ಯವಸ್ಥೆಗಳು ಮಾಡಿಕೊಟ್ರೆ ನಾವು ಕೂಡಲೇ ಶಿಫ್ಟ್ ಆಗ್ತೀವಿ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಏನು ಸಣ್ಣ ಪುಟ್ಟ ಕೆಲಸಗಳಿದಾವೆ ಅಂದರೆ ಅಲ್ಲೇನು ಒಳಗಡೆ ಫಿಶ್ ಮಾರ್ಕೆಟ್ ಇದೆ, ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ, ಅದನ್ನು ಮುಗಿಸಿ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಪಾಲಿಕೆಯವರು ಮತ್ತು ಕಾರ್ಪೊರೇಟರ್ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಮುಗಿಲಿ ಮತ್ತು ನಮಗೆ ಸ್ಥಳಾಂತರ ಆಗಲ್ಲ ಅಂತೇಳಿ ಆ ಸ್ಥಳೀಯರು ಮತ್ತು ಏನು ಮೀನು ಮಾರಾಟಗಾರರು ಆಗ್ರಹ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಒಂದೇನು ಈಗ ನಿರ್ಮಾಣಗೊಂಡ 4 ವರ್ಷ ಆದ ನಂತರ ಸಹ ಇನ್ನೂ ಕಾರ್ಯಾರಂಭಗೊಳ್ಳದೇ ಇರೋದು ಅಚ್ಚರಿಗೆ ಕಾರಣವಾಗಿದೆ. ಕೂಡಲೇ ಆರಂಭಗೊಳಿಸಬೇಕು ಅನ್ನೋ ಒಂದು ಆಗ್ರಹ ಒಕ್ಕೂರಲ್ಲಿಂದ ವ್ಯಕ್ತವಾಗ್ತಾ ಇದೆ. ಶರ್ಮಿತಾ, ಈಗ ಸ್ಥಳೀಯರಿಗೆ ಇದರಿಂದ ಕಷ್ಟ ಏನಾಗ್ತಾ ಇದೆ? ಆ ವಾಸನೆಯಿಂದ ಓಡಾಡಕ್ ಆಗ್ತಿಲ್ಲ, ಮಕ್ಕಳಿಗೆ ಯಾವ ತರ ಕಷ್ಟ ಆಗ್ತಾ ಇದೆ? ಇಲ್ಲಿ ಏನು ಒಂದು ಅನರ್ಮ್ಯೀಕರಣದ ವಾತಾವರಣ ನಿರ್ಮಾಣವಾಗಿದೆ. ಅಂದರೆ ಸ್ವಚ್ಛ ಇಲ್ಲಿ, ಯಾಕಂದರೆ ಇದೇನು ಅಲ್ಲಿ ಮೀನಿನಿಂದ ಏನು ತ್ಯಾಜ್ಯ ಬರುತ್ತೆ, ಆ ಒಂದು ತ್ಯಾಜ್ಯ ಅಲ್ಲೇ ರಸ್ತೆನೆಲ್ಲ ಹಾಕಿರ್ತಾರೆ. ಹಾಗಾಗಿ ಕೆಟ್ಟ ದುರ್ವಾಸನೆ ಅಲ್ಲಿ ಏನು ಅಲ್ಲಿ ಅಡ್ಡಾಡಬೇಕಾದ್ರೆ ಮೂಗು ಮುಚ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಸೊಳ್ಳೆ ಇರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಒಂದು ಪ್ರಮಾಣ ಜಾಸ್ತಿ ಆಗಿರೋದ್ರಿಂದಾಗಿ ರೋಗ ರುಜಿನಗಳು ಹೆಚ್ಚಾಗ್ತಾನೆ ಇದ್ದಾವೆ. ಮತ್ತು ಮಕ್ಕಳ ಜೊತೆಗೆ ವಯೋವೃದ್ಧರಿಗೂ ಸಹ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಅಂದರೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗಾಗಿ ಏನು ಈ ರೀತಿಯ ಒಂದು ವಾತಾವರಣದ ಒಂದು ಸ್ವಚ್ಛ ವಾತಾವರಣ ಇದ್ದರೆ ಇದೆಲ್ಲ ಸಮಸ್ಯೆ ಆಗಲ್ಲ. ಹಾಗಾಗಿ ಇದನ್ನು ಆದಷ್ಟು ಬೇಗ ಶಿಫ್ಟ್ ಮಾಡಿದ್ರೆ, ಅಂದರೆ ಯಾಕಂದರೆ ಈಗ ಸುಸಜ್ಜಿತವಾದ ಒಂದು ಮಾರುಕಟ್ಟೆ ನಿರ್ಮಾಣ ಆಗಿದೆ, ಅಲ್ಲಿ ಹೋದಲ್ಲಿ ಇದೆಲ್ಲವೂ ಸಹ ಇದರಿಂದ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯವಾಗಿದೆ. ಹಾಗಾಗಿ ಈ ರೋಗ ರುಜಿನಗಳಿಂದ ಮುಕ್ತಿ ಸಿಗಬೇಕಂದ್ರೆ ಈಗ ಏನು ಸ್ಮಾರ್ಟ್ ಸಿಟಿ ಏನು ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಅಲ್ಲಿಗೆ ಶಿಫ್ಟ್ ಆಗಬೇಕನ್ನೋ ಒಂದು ಆಗ್ರಹ ಇದೆ. ಶರ್ಮಿತಾ, ಅಂದ್ರೆ ಗಣೇಶ್ ಪೇಟೆ ಅಂದ್ರೆ ಶಿವರಾಮ್, ಇದು ಬೇಸಿಕ್ಲಿ ಒಂಥರ ಮಾರ್ಕೆಟ್ ಏರಿಯಾನೇನಾ, ಅಥವಾ ಅಕ್ಕಪಕ್ಕ ನಿವಾಸಿಗಳು ಅಂದ್ರೆ ಮನೆಯೆಲ್ಲ ಇದೆಯಾ ಅಲ್ಲಿ ಮಧ್ಯದಲ್ಲಿ? ಈಗ ಸದ್ಯಕ್ಕೆ ರೋಡ್ ಸೈಡ್ ಅಲ್ಲಿ ಫಿಶ್ ಮಾರ್ತಾ ಇರೋದಾ,
ಮತ್ತೆ ಇದರಿಂದ ಕೆಟ್ಟು ವಾಸನೆ ಒಂದ್ ಕಡೆ ಆದ್ರೆ ಮತ್ತೆ ಆ ನೀರೇನಿರುತ್ತೆ ಅದು ರೋಡಲ್ಲೆಲ್ಲ ಬಿದ್ರೆ ಅದರಿಂದಾನು ನೊಣಗಳು ಉತ್ಪತ್ತಿ ಆಗುತ್ತೆ. ನೀವು ಹೇಳ್ದಂಗೆ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ಬೋದು. ಅಲ್ಲಿ ಮನೆಗಳಿದೆಯಾ ಬೇಸಿಕ್ಲಿ? ಅಲ್ಲ, ಇಲ್ಲಿ ಇರೋದೇ ಗಣೇಶಪೇಟೆ ಇರೋದೇ ಮನೆಗಳು ಅಂದರೆ ಜನವಸತಿ ಪ್ರದೇಶ ಆಗಿದೆ ಶರ್ಮಿತಾ. ಅಂದರೆ ಇಲ್ಲಿ ಈ ವಸತಿ ಪ್ರದೇಶದ ಜೊತೆಗೆ ಇಲ್ಲಿ ಏನಂದರೆ ಏನು ಗಣೇಶ ಮಂದಿರ ಇರ್ಬೋದು, ಏನು ಬೇರೆ ಬೇರೆ ಹಿಂದೂ ದೇವಸ್ಥಾನಗಳಿದ್ದಾವೆ ಮತ್ತು ಮಸೀದಿ ಇದೆ, ಜೊತೆಗೆ ಚರ್ಚ್ ಇದೆ. ಅಂದರೆ ಸರ್ವಧರ್ಮದ ಒಂದು ಧಾರ್ಮಿಕ ಕೇಂದ್ರಗಳು ಸಹ ಇಲ್ಲಿದ್ದಾವೆ ಮತ್ತು ಕೆಲವೊಂದು ಮಠಗಳು ಸಹ ಇದೇ ಪ್ರದೇಶದಲ್ಲಿದ್ದಾವೆ. ಒಂದು ರೀತಿಯಲ್ಲಿ ಜನವಸತಿ ಪ್ರದೇಶದಲ್ಲಿ ಈ ಒಂದು ಮಾರುಕಟ್ಟೆ ಇರೋದ್ರಿಂದಾಗಿ ಮತ್ತು ರಸ್ತೆ ಪಕ್ಕದಲ್ಲಿನೇ, ಯಾಕಂದರೆ ಕೆಲವೊಬ್ಬರಿಗೆ ಮಾತ್ರ ಮಳಿಗೆಗಳಿದ್ದಾವೆ, ಉಳಿದಂತೆ ಏನಂದರೆ ಅವರೆಲ್ಲರೂ ಸಹ ರಸ್ತೆ ಪಕ್ಕದಲ್ಲಿನೇ ಡಬ್ಬಿಗಳು ಇಟ್ಕೊಂಡು ಮಾರಾಟ ಮಾಡ್ತಾ ಇರೋದ್ರಿಂದಾಗಿ ಇರೋ ರಸ್ತೆನೂ ಸಹ ಅತಿಕ್ರಮಣ ಮಾಡಲಾಗಿದೆ. ಮತ್ತು ಆ ರಸ್ತೆಯಲ್ಲಿ ಅಡ್ಡಾಡ್ಬೇಕಂದ್ರೆ ಒಂದು ಕಡೆ ಈ ಕಡೆ ಏನೋ ದುರ್ವಾಸನೆಯಿಂದ ಪರಿಸ್ಥಿತಿ, ಮತ್ತೊಂದು ಕಡೆ ಟ್ರಾಫಿಕ್ ಕಿರಿಕಿರಿ. ಹೀಗಾಗಿ ಈ ಒಂದು ರೀತಿಯಲ್ಲಿ ಆ ಒಂದು ಗಣೇಶಪೇಟೆಗೆ ಹೋಗ್ಬೇಕಾದ್ರೆ ಒಂದು ಕಿರಿಕಿರಿ ಅನುಭವಿಸುವಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇದನ್ನ ಸ್ಥಳಾಂತರ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ವ್ಯಕ್ತ ಆಗ್ತಾ ಇದೆ ಶರ್ಮಿತಾ. ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ಶಿವರಾಮ ಸೊಂಡಿ, ಕ್ಷಣದ ಮಾಹಿತಿ.